ನಮಸ್ಕಾರಪ್ಪ ಎಲ್ಲ ಸಾವ್ಕಾರ ಮಂದಿಗೆ ಜೈ ಜವಾನ್ ಜೈ ಕಿಸಾನ್. ನೋಡ್ರಪ್ಪ ಏನು ವಿಚಿತ್ರ ಅಂದ್ರೆ ಬೇರೆದವರೆಲ್ಲ ತಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದಕ್ಕೆ ತಮ್ಮ ಓನ್ ಪ್ರೈಸ್ ಇಡ್ತಾರೋ. ಚಪ್ಪಲ್ ತಯಾರು ಮಾಡೋ ತನ್ನ ಚಪ್ಪಲ್ ರೇಟ್ ತಾನೇ ಇಡ್ತಾನೋ, ಒಬ್ಬ ಟೂತ್ ಪೇಸ್ಟ್ ತಯಾರು ಮಾಡೋ ತನ್ನ ಟೂತ್ ಪೇಸ್ಟ್ ರೇಟ್ ಇಡ್ತಾನೋ. ಬಟ್ ನಮ್ಮ ರೈತರು ತಾವು ಬೆಳೆದಿರುವ ತಮ್ಮ ಬೆಳೆಗೆ ರೇಟ್ ಇಡುವಂಗಿಲ್ರಿಪ್ಪ. ನಮ್ಮ ದೇಶದಾಗ ನಮ್ಮ ಕರ್ನಾಟಕ ರೈತರ ತಮ್ಮ ಕಬ್ಬಿನ ಬೆಲೆಗೆ 3,500 ರೂಪಾಯಿ ಕೊಡ್ರಿ ಅಂತೇಳಿ ಒಂದು ಹೋರಾಟ ಕೇಳಿದವರು. ಸುಮಾರು ಒಂದು 5ರಿಂದ 6 ದಿನ ಆಯಿತು. ಇದು ನಮ್ಮ ಗೋಕಾಕ, ಚಿಕ್ಕೋಡಿ, ಅಥಣಿ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲೂ ಈ ಹೋರಾಟ ನಡೆದೈತಿ. ಆದರೆ ನಮ್ಮ ರೈತರ ಹೋರಾಟಕ್ಕೆ ಇನ್ನೂ ಒಂದು ಸ್ಪಂದನೆ ಸಿಕ್ಕಿಲ್ಲ ನೋಡ್ರಪ್ಪ ಸಾವ್ಕಾರ ಮಂದಿ. ಕೃಷಿಯೇ ನಮ್ಮ ಭಾರತದ ಬೆನ್ನೆಲುಬು ಐತೆ ಅನ್ನೋದು ನಾವು ಮರಿಬಾರದ್ರಿ. ರೈತರು ಇಲ್ಲದೆ ನಾವು ಇಲ್ಲ, ನಮ್ಮ ಬಾಕಿದೆಲ್ಲ ಇಲ್ಲಾದ್ರೆ ಬದುಕ್ಬೋದು. ಆದರೆ ಆಹಾರ ಇಲ್ಲದ ಆ ಆಹಾರ ಬೆಳೆಯುವ ಈ ಭೂತಾಯಿಯನ್ನು ನಂಬಿ ಬೆಳೆದಿರುವಂಥ ರೈತರು ಇಲ್ಲದ ನಾವು ಏನೂ ಇಲ್ಲರಪ್ಪ ಅವ್ರ ಮುಂದೆ. ನಮ್ಮ ದೇಶದ ಅನ್ನದಾತರು ತಮ್ಮ ಹಕ್ಕಿಗಾಗಿ ಹಿಂಗೆ ರೋಡ್ ಮೇಲೆ ಬಂದು ನಿಂತು ನೋಡೋದನ್ನು ನಮ್ಗೆ ಒಂಥರ ನಾಚಿಕೆ ಬಂದಂಗೆ ಆಗ್ತೈತೆ ರೀ ಸಾವ್ಕಾರ ಮಂದಿ. ನಮ್ಮ ಬೆಳಗಾವಿ ಒಳಗೂ ರೈತರ ಹೋರಾಟ ಈಗ ತೀವ್ರ ಆಗತೈತ್ರಿ. ಇನ್ನೂ ಜಾಸ್ತಿ ಹೋರಾಟ ಆಗೋಕ್ಕಿಂತ ಮುಂಚೆ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡ ನಮ್ಮ ರೈತರಿಗೆ ಒಂದು ನಿಗದಿತ ಬೆಲೆಯನ್ನು ಕೊಟ್ಟು ಅವರಿಗೆ ನ್ಯಾಯ ಒದಗಿಸಲಿ ಅಂತ ಹೇಳ್ಕೊತ ನಾ ವಿಡಿಯೋ ಮುಗಿಸ್ತೀನಿ ರೀ. ನಮಸ್ಕಾರ ರೀ ಎಲ್ಲರಿಗೂ.